ಏನು ಇನ್ನೂ ಯಾರೂ ಬಂದೇ ಇಲ್ಲ. ಏನು ಎತ್ತ ಅಂತನೂ ಗೊತ್ತಾಯ್ತಲ್ಲ. ಇವಳಂತನೂ ಎಚ್ಚರನೂ ಆಯ್ತಲ್ಲ ಪಚರನೂ ಆಯ್ತಲ್ಲ. ಅಯ್ಯೋ ದೇವ್ರೆ, ಏನಾದರೂ ಮಾಡಿ ಇವಳಿಗೆ ಎಚ್ಚರ ಆಗೋ ಥರ ಕಾಪಾಡಪ್ಪ. ನಾನೇನಪ್ಪ ಮಾಡಲಿ, ನಾನೊಬ್ಳೆ ಬೇರೆ ಇದ್ದೀನಿ, ಭಯ ಬೇರೆ ಆಯ್ತೈತೆ. ಅಯ್ಯೋ ದೇವ್ರೆ ಅಂಜನಪ್ಪ, ಬೇಗ ಕಾಪಾಡಪ್ಪ ಇವಳನ್ನ. ತಡಿಕು ಹೋಗ್ತೀನಿ, ಎಚ್ಚರ ಆದಳ ಹೆಂಗೆ? ಚೈತ್ರ, ಚೈತ್ರಕ, 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 ಹೇಳಕ್ಕ ಮ್ಯಾಲೆ ಅಕ್ಕ, ಚೈತ್ರಕ. ಹೋಗಪ್ಪ, ಯಾರು ಏನೂ ಬಂದೇ ಇಲ್ಲ, ಭಯ ಬೇರೆ ಆಯ್ತೈತೆ. ಏನಾದರೂ ಒಂದು ಎಚ್ಚರಿಕೆ ಆಗೈತೆ ಅಂದರೆ ಸ್ವಲ್ಪ ಸಮಾಧಾನನಾದ್ರು ಮಾಡ್ಕೋಬೋದಿತ್ತು. ಈ ಜೀವಿತ ಪುಟ್ಟಿನೂ ಬಂದಿಲ್ವಲ್ಲ, ನಾನು ಏನಪ್ಪ ಮಾಡಲಿ? ಅಯ್ಯೋ ದೇವ್ರೆ. ನಡಿಯೇ ಬಿರ್ಬಿರ್ನೆ. ಏನಾಗೈತೆ ಎತ್ತಾಗೈತೋ ಏನೂ ಆಗಿಲ್ಲ ಅಂದರೆ ನನಗೊಂಥರ ದಿಗ್ಲು ಹೊಡಿತೈತೆ. ನಡಿ ನಡಿ ಬಿರ್ಬಿರ್ನೆ. ವಾ, ಯಾರ್ದೋ ವಾಯ್ಸ್ ಕೇಳಿಸ್ತು. ಬತ್ತಿದ್ದಂಗೆ ಅವ್ರೆ ಅನ್ಸುತ್ತೆ. ತಡಿ, ಬಂದಿದ್ರೇನು? ಮಾವಯ್ಯ ಬಂದ್ರಾ? ನೋಡಿ ಮಾವಯ್ಯ, ಏನೂ ಎಚ್ಚರ ಆಗಿಲ್ಲ, ಏನಿಲ್ಲ. ನಂಗೆ ಬೇರೆ ದಿಗ್ಲು ಬೇರೆ ಹತ್ಕೋತೈತೆ. ಏನು ಮಾಡೋದು? ಇವಳಿಗಿನ್ನೂ ಎಚ್ಚರನೇ ಆಗಿಲ್ವಲ್ಲ. ಬತ್ತವ್ರ ತಡಿಯುವ. 500 ಮತ್ತು ತಿಪ್ಪೇಸ್ವಾಮಿನೂ ಏನೋ ಒಂದು ಗೊತ್ತಾಯ್ತಲ್ಲ ಕಣವ. ಇನ್ನೂ ಎಚ್ಚರ ಆಗಿಲ್ವ ಇವಳು? ನಾನು ಏನವ ಮಾಡ್ಕೊಂಡು ಸಾಯೇನೆ. ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದೀವಿ, ಇನ್ನೂ ಎಚ್ಚರ ಆಗಿಲ್ಲ ಅಂದರೆ ಆ ದೇವ್ರಿಗೆ ಬಿಟ್ಟಿದ್ದು ಕಣವ. ಮಾವಯ್ಯ, ಅಯ್ಯೋ ಸುಮ್ಕೇರಿ. ಏನಾಗಕ್ಕಿಲ್ಲ, ಇದೆಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀರಾ. ನೀವು ತಾನೇ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀರಾ. ಏನೂ ಆಗಕ್ಕಿಲ್ಲ, ಇರಿ ಮಾವಯ್ಯ, ಏನು ತಲೆ ಕೆಡ್ಸ್ಕೊಬೇಡಿ. ಯಾಕೆ ಮಗ ಇನ್ನೂ ಎಚ್ಚರ ಆಗಿಲ್ವ ಇವಳು? ಅಯ್ಯೋ ದೇವ್ರೆ. ತಿಪ್ಪೇಸ್ವಾಮಿ ಹೋಗವ, ಒಂಚೂರು ಅದನ್ನು ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಕುಂಕುಮ ಏನಾದರೂ ಹಣೆಗೆ ಇಕ್ಕಪ್ಪ. ಅಮ್ಮ, ಮಾವಯ್ಯ ಮಾವಯ್ಯ, ಅಮ್ಮ ಅಂದ್ಲು. ಚೈತ್ರಕ ಅಮ್ಮ ಅಂದ್ಲು. ಮಾವಯ್ಯ ಮಾವಯ್ಯ, ದಿಟ ದಿಟ ಅಮ್ಮ ಅಂದ್ಲು. ಕಣವ, ನನಗೂ ಕೇಳಿಸ್ತು. ತಿಪ್ಪೇಸ್ವಾಮಿ, ಬೇಗ ಬೇಗ ಪ್ರಸಾದನ ಒಂದು ಸ್ವಲ್ಪ ಬಾಯಿಗೆ ಹಾಕು. ಆ ಕುಂಕುಮನ ಹಂಗೆ ಹಣೆಗಿಡವ. ಸರಿಯಪ್ಪಯ್ಯ. ತಿನ್ಸಪ್ಪ, ನಿಧಾನ ತಿನ್ಸು. ದೇವರು ಕಣ್ಬಿಟ್ಟಿದ್ದಾನೆ. ಹೆಂಗೋ ಇವಳಿಗೆ ಸ್ವಲ್ಪ ಎಚ್ಚರ ಆಯ್ತಲ್ಲ, ಅದೇ ನಮ್ಮ ಪುಣ್ಯ. ತಗೊಳವ ತಂಗ್ಯವ, ತಟ್ಟೆ ಇಡ್ಕೋ. ದೇವ್ರದ್ದು ಪ್ರಸಾದ ತಂದಿದ್ದೀನಿ, ಅದನ್ನ ಹಣೆಗಿಡ್ತೀನಿ. ನೋಡಿದ್ರಾ, ದೇವರು ಅವನೇ. ಸದ್ಯ ಹೆಂಗೋ ಎಚ್ಚರ ಆಯ್ತಲ್ಲ, ಇನ್ನು ಸ್ವಲ್ಪ ಆರಾಮ್ ಮಾಡಿದ್ರೆ ಎಚ್ಚರ ಆಗೇ ಆಗ್ತಾಳೆ. ಮಗ ತಿಪ್ಪೇಸ್ವಾಮಿ, ಏನಪ್ಪ ನಿನ್ನ ಕಾಲ್ಗುಣ? ನೀನು ಒಟ್ಟಿಗೆ ಒಳಗೆ ಬಂದ ತಕ್ಷಣವೇ ಅವಳಿಗೆ ಎಚ್ಚರ ಆಗೋಯ್ತಲ್ಲಪ್ಪ. ದೇವರು ಕಣಪ್ಪ ನೀನು, ದೇವರು. ಅಬ್ಬಬ್ಬಬ್ಬಬ್ಬ, ಅದು ಯಾವ ಕೆಟ್ಟ ಗಳಿಗೆಯಲ್ಲಿ ಆ ಕೊಳೆತಕ್ಕೆ ಹೋಗಿದ್ಲು ಏನು ಕಾಣೆ. ಹಂಗೆಲ್ಲ ಆಗೋಗಿತ್ತು, ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ತಾಳೆ ಅಂತ ದಿಗ್ಲು ದಿಗ್ಲು ಆಗೋಗಿತ್ತು ನೋಡಪ್ಪ. ಇವಾಗೇನೋ ಒಂಚೂರು ಅವಳು ಉಸಿರಾಡೋದು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ರೆ ನನಗೇನೆ ಉಸಿರು ತಗೊಂಡು ಹಂಗೆ ಆಯ್ತೈತೆ. ತಿಪ್ಪೇಸ್ವಾಮಿ, ನೀ ದೇವರು ಕಣಪ್ಪ, ದೇವರು. ಗಣಪತಿ ತಿಪ್ಪೇಸ್ವಾಮಿ, ನಾವಂತೂ ದಿಗ್ಲು ಬಿಟ್ಬಿಟ್ಟಿದ್ದು. ನಮ್ಮ ಯಜಮಾನ್ರು ಹೇಳ್ದಂಗೆ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ತಾಳೆ ಅನ್ನೋ ಭಯದಲ್ಲೇ ದಿಗ್ಲಾಗೋಗಿತ್ತು. ಸದ್ಯ ಹೆಂಗೋ ನೀನು ಮಾಡಿದ್ರು ಆತ ಪೂಜೆ ಪುನಸ್ಕಾರಕ್ಕೆಲ್ಲ ದೇವರು ಭಗವಂತ ಒಳ್ಳೇದೇ ಮಾಡ್ದ ಅನ್ಸುತ್ತೆ. ಹಿಂಗಾದ್ರೂ ಮಾಡಿ ಮತ್ತೆ ಇವಳು ಮೊದಲಿನ ಥರ ಆಗ್ಬಿಟ್ರೆ ಅಷ್ಟೇ ಸಾಕು ಕಣಪ್ಪ. ಅಯ್ಯೋ, ನಾನೇನು ಮಹಾ ಮಾಡಿಬಿಟ್ಟಿದ್ದೆ. ಬೇರೆ ಅಕ್ಕ ತಂಗಿಯವರು ಇದ್ದರೆ ಅವ್ರಿಗೂ ನಾನು ಹಿಂಗೇ ಮಾಡ್ತಿದ್ದೆ. ನನಗೆ ಇನ್ಯಾರಿದ್ದಾರೆ? ಯಾರೂ ಇಲ್ಲ, ಎಲ್ಲರೂ ನಮ್ಮ ಅಕ್ಕ ತಂಗಿಯರೇ ಅಂತ ನಾನು ನೋಡಿಕೊಂಡೆ. ಆದರೆ ನೀವು ನೋಡಿದ್ರೆ ನನ್ನ ಹತ್ರ ಆಣೆ ಭಾಷೆ ಮಾಡಿ ಏನೋ ಅಂತ ಮದುವೆಗಿದ್ವಿ ಅಂತ ನನ್ನ ತಲೆ ಗಂಟಾಕ್ಬಿಟ್ಟಿದ್ದೀರಾ. ಅದೇನು ಮಾಡ್ತೀನಿ ಏನೋ ಒಂದು ಗೊತ್ತಿಲ್ಲ. ಆಗದೆಲ್ಲ ಒಳ್ಳೇದಕ್ಕೆ ಸುಮ್ಕಿರು ತಿಪ್ಪೇಸ್ವಾಮಿ. ಅಪ್ಪಯ್ಯ, ಇವಾಗಲೂ ಎಚ್ಚರ ಆಯ್ತವ್ರಲ್ಲ, ಈ ಮದುವೆಗಿದ್ವಿ ಬೇಯಾಕ? ಬಿಡ್ತುವನಪ್ಪ. ಆಣೆ ಭಾಷೆ ಅಂದರೆ ಪವಿತ್ರವಾದದ್ದು. ಅದನ್ನು ಒಂದ್ಸಲಿ ಮಾಡಿದ್ಮೇಲೆ ಇನ್ನೊಂದು ಕಿತ ಹಂಗೆಲ್ಲ ಇದು ಮಾಡ್ಕೊಬಾರ್ದು ನೋಡು. ಮತ್ತೆ ಯಾಕೆ ನಿಂಗೆ ಗೊತ್ತಿಲ್ವಾ? ಹೊಸ್ದಾಗಿ ನಾನು ಏನು ಹೇಳ್ಕೊಡ್ಬೇಕಾನೆ ನಿನಗೆ? ಹಂಗಲ್ಲಪ್ಪಯ್ಯ, ಇವರಲ್ಲಿ ನಾನಿಲ್ಲಿ. ಇವ್ರು ನೋಡಿದ್ರೆ ಓದ್ಕೊಂಡಿರೋಂಗೆ ಕಾಣಿಸ್ತವ್ರೆ, ನಾನು ನೋಡಿದ್ರೆ ಹಿಂಗಿವ್ನಿ. ನನಗೂ ಅವ್ರಿಗೂ ಹೊಂದಾಣಿಕೆ ಇಲ್ಲ ಅಪ್ಪಯ್ಯ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಎಲ್ಲಿಗೆ ಹೋಗಲಿ? ತಿಪ್ಪೇಸ್ವಾಮಿ, ನಾವಿದ್ದೀವಲ್ಲಪ್ಪ, ನೀನೇನು ತಲೆ ಕೆಡ್ಸ್ಕೋಬೇಡ. ಆಗೋದೆಲ್ಲ ಒಳ್ಳೇದಕ್ಕೇನೆ. ನಾಳೆನೇ ನೋಡಿಕೊಂಡು ಪುರೋಹಿತ್ರೆ ಮದುವೆನ ಯಾವಾಗ ಮಾಡೋಣ ಅಂತೀರಾ? ಇವನಂತೂ ಅವಾಗವಾಗ ಮನಸ್ಥಿತಿನ ಚೇಂಜ್ ಮಾಡ್ಕೊತಾನೆ ಇರ್ತಾವನೆ. ಇವನನ್ನು ನಿಲ್ಸೋದು ತುಂಬ ಕಷ್ಟ ಆಗೋಗುತ್ತೆ ನೋಡು. ಮತ್ತು ಹೆಂಗಾದರೂ ಮಾಡಿ ಇವನಿಗೆ ಒಳ್ಳೆ ರೀತಿಲಿ ಬುದ್ಧಿವಾದ ಹೇಳ್ಬೇಕು. ಇಲ್ಲಾಂದರೆ ಹತ್ರದಲ್ಲಿ ಯಾವುದಾದ್ರೂ ಮುಹೂರ್ತ ಇದ್ದರೆ ಗೊತ್ತು ಮಾಡಿ ಮದುವೆ ಮಾಡಿಸ್ಬಿಟ್ರೆ ಒಳ್ಳೆಯದು. ಇನ್ನೇನು ಮಾಡೋಕ್ಕಾಗುತ್ತೆ? ಆಚೆ ನಾಳಿದ್ದು ಶುಕ್ರವಾರ, ಒಳ್ಳೆ ದಿನವೇ ಬಿದ್ದಿದೆ. ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಅಂತ ನೋಡ್ಬಿಟ್ಟು ಒಳ್ಳೆ ಇದರಲ್ಲಿ ಮದುವೆ ಮಾಡಿಸ್ಬೇಕು ಇವನಿಗೆ. ಹಂಗಂದ್ರೆ ನಮ್ಮ ಕೈನಿಗೆ ಬೇಗನೆ ಮದುವೆ ಮಾಡಿರಾ? ಮಗ ಸೊಸೆ ಬೇಗ ಮಾಡಿದ್ರೇ ಒಳ್ಳೇದು. ಸುಮ್ಕಿರವ, ನಿಂಗೆ ಗೊತ್ತಾಗಕ್ಕಿಲ್ಲ. ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಇದು ಮಾಡಿಬಿಡ್ಬೇಕು. ಹೆಂಗೋ ಅವಳಿಗೆ ಎಚ್ಚರ ಆಗ್ಬಿಟ್ಟು ಮೊದಲಿನ ಥರ ಆಗ್ಬಿಟ್ರೆ ನೋಡವ, ಹತ್ರದಲ್ಲಿ ಯಾವುದಾದ್ರೂ ದಿನ ನೋಡಿ 500 ಹೇಳ್ತಾರೆ ತಗೋ, ಆವಾಗ ಮದುವೆ ಮಾಡಿಬಿಡೋಣ.
ಮಗ ತಿಪ್ಪೇಸ್ವಾಮಿ ಹಾಂ ನೀನು ಇಷ್ಟೊಂದು ಒಳ್ಳೆಯವನಂತ ಗೊತ್ತಿರಲಿಲ್ಲ ಕಣಪ್ಪ. ಅದೇನೋ ಅಂತಾರಲ್ಲ, ದೇವರು ಇಂತಿಂಥವ್ರಿಗೆ ಇಂತಿಂಥವ್ರನ್ನ ಕೊಡ್ತಾರೆ ಅಂತ. ಹಂಗಾಗೈತೆ. ನನ್ನ ಹೆಂಡತಿ ಹುಸಿ ಜೋರು, ನಾನು ಹುಸಿ ಮೆತ್ತೆ. ನನ್ನ ತಂಗಿ ಹುಸಿ ಜೋರು, ನೀನು ಹುಸಿ ಮೆತ್ತೆ. ಅಯ್ಯೋ, ಅದರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೇ ಅಲ್ವಾ ಎಲ್ಲ ಒಂದೇ ರೀತಿ ಇದ್ಬಿಟ್ರೆ ಕಷ್ಟ ಆಗೋಗುತ್ತೆ. ಒಬ್ಬರನ್ನೇ ಒಬ್ಬರು ಇನ್ನೊಂದು ಇಷ್ಟಪಟ್ಟರೆ ಮತ್ತೊಬ್ಬರು ಇನ್ನೊಂದು ಇಷ್ಟಪಟ್ಟೇ ಪಡ್ತಾರೆ. ಒಂದೇ ಥರ ಅನುಸರಿಸ್ಕೊಂಡು ಹೋದರೆ ಒಳ್ಳೇದಲ್ವಾ? ಅದಲು ಬದಲು ಇದ್ರೇ ಸರಿ, ಏರು ಇಳಿತಗಳಿದ್ರೇ ಸರಿ. ಆವಾಗಲೇ ಅಲ್ವಾ ಎಲ್ಲ ಗೊತ್ತಾಗೋದು. ಒಂದೇ ಥರ ಇದ್ಬಿಟ್ರೆ ಏನು ಗೊತ್ತಾಗೋಗುತ್ತೆ? ಹೌದೌದು ಕಣಪ್ಪ. ಹಂಗಿದ್ರೇ ತಾನೇ ಸಂಸಾರ ನಡೆಯೋದು. ಅಯ್ಯೋ, ಈಗಿನ ಕಾಲದಲ್ಲಿ ಎಲ್ಲ ಬದಲಾಗಿ ಹೋಗುತ್ತೆ ಕಣಪ್ಪ. ನಮ್ಮ ಕಾಲದಲ್ಲಿ ಒಂಥರ ಆದರೆ ಈಗಿನ ಕಾಲದಲ್ಲಿ ಇನ್ನೊಂಥರ ಆಯ್ತಾ ಕೂತದೆ ನೋಡವ. ಇನ್ನೊಂದು 2 ದಿನ ಬಿಟ್ಟು ಒಂದೊಳ್ಳೆ ಮುಹೂರ್ತ ಇದೆ. ಆ 2 ದಿನದಲ್ಲೇ ನೋಡಿಕೊಂಡು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗಂಗೆ ಮದುವೆ ಮಾಡಿಕೊಟ್ಬಿಡಿ, ಆಯಿತಾ? ನನಗೋ ಮಗ ಅನ್ಸ್ಕೊಂಡವ್ರು ಯಾರೂ ಇಲ್ಲ ನೋಡು. ಇವನೇ ಮಗನ ಥರ ಅವನ ನೋಡಿಕೊಂಡು ಅವ್ನಿಗೆ ಹೆಂಗೆ ಏನೇನು ಮಾಡಬೇಕು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಅವನಿಗೆ ಮದುವೆ ಮಾಡಿ ನೀಟಾಗೆ ಕೊಡ್ತೀನಿ ಕಣಪ್ಪ. ಅಯ್ಯೋ ಪುರೋಹಿತ್ರೆ, ನೀವೇನು ಮಾಡಬೇಡಿ, ಗಂಡಿಗೊಂದು ಅಲಂಕಾರ ಮಾಡಿಸ್ಬಿಡಿ. ನಾವಂತೂ ಮದುವೆನ ಹೆಂಗೆ ಮಾಡಬೇಕೋ ಅವಳ ಆಸೆಯಂತೆ ನೀಟಾಗಿ ಅದ್ದೂರಿಯಾಗೆ ಮದುವೆ ಮಾಡಿಕೊಡ್ತೀನಿ, ಸರಿನಾ? ನನಗಿರೋಳೊಬ್ಳು ತಂಗಿ, ಅವಳ ಮದುವೆನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ. ಇವಾಗ ಮದುವೆ ಮಾಡಿಸಿದ್ಯಾ? ಅಮ್ಮ 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 ಚೈತ್ರ ಚೈತ್ರ ಚೈತ್ರ, ನಿಮ್ಮ ಅಣ್ಣಯ್ಯ ಇಲ್ಲಿ ದೀವನ್ ಕಣವ, ಹೇಳವ ನಿಧಾನಕ್ಕೆ. ಅಮ್ಮ 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 ಎಲ್ಲಿದ್ಯಮ್ಮ? ತಲೆ ಏನೋ ಒಂಥರ ಆಗ್ತಿದೆ, ಒಳ್ಳೆ ಸುಸ್ತಾಗ್ತಿದೆ. ಇದ್ಯಾಕೆ ಇವಳು ನಮ್ಮ ಮೌನ್ ನೆನ್ಸ್ಕೊತಾವಳಲ್ಲ? ಎಲ್ಲೋ ಯಾಕೆ ಏನೋ ಒಂಥರ ಆಡ್ತಾವಳಲ್ಲ? ಅಮ್ಮ ತಲೆ ಸಿಡಿತಿದೆ, ಎಲ್ಲೋಗಿದ್ಯಾ? ಯಾರು ನೀವಿಬ್ರು? ತಂಗಿಯವ ನೋಡವ, ನಿಮ್ಮ ಅಣ್ಣಯ್ಯ ನಾನು ಇಲ್ಲಿದ್ದೀನಿ, ಈತ ನೋಡು. ಅಣ್ಣಯ್ಯ, ಅಮ್ಮ ಎಲ್ಲಿ? ಅಣ್ಣಯ್ಯ ಯಾಕೋ ಇಷ್ಟಪ್ಪ ಆಗ್ಬಿಟ್ಟಿದ್ಯಾ? ಮೀಸೆ ಬಂದ್ಬಿಟ್ಟಿದೆ ನಿನಗೆ. ಅಣ್ಣಯ್ಯ ಇವರೆಲ್ಲ ಯಾರು? ಆ ಹುಡುಗಿ ಯಾರು? ಆವಕ್ಕ ಯಾರು? ನಾವ್ಯಾಕೆ ಈ ಮನೇಲಿದ್ದೀವಿ? ನಮ್ಮ ಮನೆಯಲ್ಲಿ ನಾನು ಯಾಕೆ ಇಲ್ಲಿದ್ದೀನಿ? ಅಣ್ಣಯ್ಯ ಏನೋ ಒಂಥರ ಆಗ್ತಿದೆ, ತಲೆ ಸುತ್ತೈತೆ ಅಣ್ಣಯ್ಯ, ಆಗ್ತಾ ಇಲ್ಲ. ಅಮ್ಮಗಿನ ಕರಿ. ಇವರಮ್ಮ ನೋಡಿದ್ರೆ ಇವಳಿಗೆ 12 ವಯಸ್ಸಿದ್ದಾಗ್ಲೇ ತೀರ್ಕೊಂಡ್ರು. ಅವರಪ್ಪಯ್ಯ ನೋಡಿದ್ರೆ ಇವಳು ಅವರಮ್ಮ ಹೊಟ್ಟೆಲಿದ್ದಾಗ್ಲೇ ತೀರೋಗ್ಬಿಟ್ಟಿದ್ರು. ಇವಳು ನೋಡಿದ್ರೆ ಇವಾಗ ಅವಯ್ಯಲ್ಲಿ ನೀನು ಯಾಕೆ ಹಿಂಗಾಗಿದ್ಯಾ? ನನ್ನನ್ನೇ ಯಾರು? ಅಯ್ಯೋ ಏನೇನಿದು? ಏನೇನೋ ಮಾತಾಡ್ತಾವಳೆ, ಏನಂತ ಒಂದು ಗೊತ್ತಾಗ್ತಲ್ವಲ್ಲ ನನಗೆ. ತಂಗಿವಾ ಯಾಕವ ಏನೇನೋ ಮಾತಾಡ್ತಿದ್ಯಲ್ಲ? ಏನಾಗ್ತೈತೆ? ತಲೆ ಏನಾಗ್ತೈತೆ? ಯಾಕೆ ಇವರು ಏನೇನೋ ಆಡ್ತಿದ್ದಾರೆ ಅಂತ ಅಂತವ್ರೆ, ಏನಾಗೈತೋ ಏನೋ. ಅಣ್ಣಯ್ಯ ತಲೆ ಏನೋ ಒಂಥರ ನೋವ್ತೈತೆ, ಆಗ್ತಾ ಇಲ್ಲ ನನಗೆ. ಅಣ್ಣಯ್ಯ ಅದು ಸರಿ, ನೀನು ಯಾಕೆ ಇಷ್ಟಪ್ಪ ಮೀಸೆ ಅಂದ್ಕೊಂಡಿದ್ಯಾ? ಒಳ್ಳೆ ದೊಡ್ಡವ್ರ ಥರ ಬಟ್ಟೆ ಬೇರೆ ಹಾಕ್ಕೊಂಡಿದ್ಯಾ? ಯಾಕಣ್ಣಯ್ಯ? ಅಯ್ಯಯ್ಯೋ ತಂಗ್ಯವ, ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ? ಏನಾಗೈತೆ ನಿನಗೆ? ನಾವೆಲ್ಲ ದೊಡ್ಡವರಾಗಿದ್ದೀವಿ, ಅವಯ್ಯ ಇಲ್ಲ. ನಿನ್ಗೇನವಾಗೈತೆ? ಯಾವುದೋ ನನ್ನಿಂದ ನಿಂತಿರೋಳು ನನ್ನ ಸೊಸೆ, ಅದರಿಂದ ನಿಂತಿರೋಳು ನಿಮ್ಮ ಅತ್ತಿಗೆವ್ವ. ನಿನ್ಗೆ ಯಾರು ನೆನಪಾಗ್ತಿಲ್ವಾ? ಹೆಂಗವ ಇದ್ಯಾಕವ ಹಿಂಗೆ ಹೇಳ್ತಿದ್ಯಲ್ಲ? ಅಮ್ಮ ಇಲ್ವಾ? ಎಲ್ಲೋಗಿದ್ದಾಳೆ? ಹೋಗು, ಕರ್ಕೊಂಡು ಬಾ ಹೋಗು. ಇವಳು ನಿನ್ನ ಸೊಸೆನಾ? ಏನೇನೋ ಮಾತಾಡ್ತಿದ್ಯಲ್ಲ? ನಿನ್ನ ಪಾಪ ಎಲ್ಲಿ ಆಗಿತ್ತು? ಇನ್ನೂ ಮದುವೆ ಆಗಿಲ್ವಲ್ಲ? ಅಲ್ಲ, ನೀನು ನಿಂತಿರೋರು ಅತ್ತಿಗೆ ಅಂತಿದ್ಯಾ? ನೀನು ಯಾವಾಗ ಮದುವೆ ಆದೆ? ಏನೇನೋ ಮಾತಾಡ್ತಿದ್ಯಾ ನೀನು? ಸರಿ ಇಲ್ಲ ನೀನು ಮಾತಾಡ್ತಿರೋದು. ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಇರೋ ಅಮ್ಮಯ್ಯ ಬರಲಿ, ನಿಂಗೆ ಸರಿಯಾಗಿ ಓದೇ ಕೊಡಿಸ್ತೀನಿ. ಏನು ಆಟ ಆಡ್ತಿದ್ಯಾ ನೀನು? ಅಯ್ಯೋ ತಂಗ್ಯವಾ ಏನಾಗೈತೆ? ಐನೋರೇ ನೋಡಿ, ನನ್ನ ತಂಗಿ ಏನೇನೋ ಮಾತಾಡ್ತಾವಳೆ. ಅಲ್ಲ, ನಾನು ಏನು ಅನ್ಕೊಂಡ್ಬಿಟ್ಟವಳೆ ಇವಳು? ಹಿಂಗೆಲ್ಲ ಮಾತಾಡ್ತಾವಳೆ ಯಾಕೆ? ಏನಾಗೈತೆ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಐನೋರೇ ನೀವೇ ಕಾಪಾಡಬೇಕು ನನ್ನ ತಂಗಿನ. ಎಲ್ಲ ಮಗ ಈ ಕಡೆ ಬರ್ತೀವಿ ಸ್ವಾಮಿ, ಅದೇನಂತ ನೋಡ್ತೀನಿ. ನನಗೇನಾಗಿದೆ? ನನಗೇನೂ ಆಗಿಲ್ಲ. ನೀನೇ ಏನೇನೋ ವಿಚಿತ್ರವಾಗಿಲ್ಲ ಮಾತಾಡ್ತಿದ್ಯಾ. ಇವರೆಲ್ಲ ಯಾರು? ಬಾ ನಮ್ಮ ಮನೆಗೆ ಹೋಗೋಣ. ತಲೆ ಬೇರೆ ಒಂಥರ ಸಿಡಿತಿದೆ, ನೋವಾಗ್ತಾ ಥರ ಆಗ್ತಾ ಇದೆ. ಬಾ ನಮ್ಮ ಮನೆಗೆ ಹೋಗೋಣ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.